Good morning, my dear students. We were discussing about issue of debenture. Under that, two conditions we have finished, that is issue of debenture at par and issue of debenture at premium. The third one is issue of debentures at a discount. Reddy Company Limited issued 2000 10% debentures of rupees 100 each at a discount of 10% payable as to rupees 20 on application, rupees 20 on allotment, and the balance on first and final call. All the debentures were subscribed and the money duly received. Pass the journal entries. Now, before going to the sum, we have to check how much amount they have given in each stage. We know the face value of a share will be 100. In that 100 rupees, they said 20 rupees they had given for application and remaining 20 rupees they had given for allotment, and the balance amount they have not given, first and final call amount they have not given. Now we have to take that amount. ಏನು ಹೇಳಿದ್ದಾರೆ ಸಮ್ಮಲ್ಲಿ 2000 ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಓಕೆ, 10% ಡಿಬೆಂಚರ್, ಫೇಸ್ ವ್ಯಾಲ್ಯೂ 100 rupees ಇದೆ ಅದರದ್ದು, ಆ್ಯಂಡ್ ಅದನ್ನು ಯಾವುದರಲ್ಲಿ ಕೊಡ್ತಾ ಇದ್ದಾರೆ? ದೇ ಆರ್ ಗಿವಿಂಗ್ ಅಟ್ ಎ discount of 10%. Now kindly keep it in mind, in most of the cases either it is a premium or discount will be given in the allotment stage only. ಪ್ರೀಮಿಯಮ್ ಅಲ್ಲಿ ಆದರೆ ಯಾವ ಸ್ಟೇಜಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಸ್ಪೆಸಿಫೈ ಮಾಡಿರ್ತಾರೆ. ದೇ ವಿಲ್ ಗಿವ್ ವೇರ್ ದೇ ಹ್ಯಾಡ್ ಗಿವನ್ ದ ಪ್ರೀಮಿಯಮ್. ಎಕ್ಸಸ್ ಅಮೌಂಟ್ ಎಲ್ಲಿ ದೇ ವಿಲ್ ಸ್ಪೆಸಿಫೈ ವೆದರ್ ಇನ್ ದ allotment stage or in the first and final call stage. Okay, but for discount they will not specified where they had given a discount. Now we have to consider the discount in the allotment stage only, because ಅಪ್ಲಿಕೇಶನ್ ಸ್ಟೇಜಲ್ಲಿ ಅಲಾಟ್ಮೆಂಟನ್ನು ಡಿಸ್ಕೌಂಟನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆ? ಬಿಕಾಸ್ ದೇ ಹ್ಯಾವ್ ಟು ಕಲೆಕ್ಟ್ ದ್ಯಾಟ್ ಪರ್ಟಿಕ್ಯುಲರ್ ಮನಿ. ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತೇಳಿ ಗೊತ್ತಾಗಬೇಕು. ದಟ್ ಇಸ್ ವೈ ಅಪ್ಲಿಕೇಶನ್ ಸ್ಟೇಜಸ್ಸಲ್ಲಿ ಯಾವಾಗಲೂ ಕೂಡ ಡಿಸ್ಕೌಂಟನ್ನು ಕೊಡೋದಿಲ್ಲ. ವೆರಾಸ್ ಅಲಾಟ್ಮೆಂಟ್ ಸ್ಟೇಜಲ್ಲಿ ಕೊಡ್ತಾರೆ, ಬಿಕಾಸ್ ಇನ್ ದ ಸೆಕೆಂಡ್ ಸ್ಟೇಜ್ ದ ಮೋಸ್ಟ್ ಆಫ್ ದ ಶೇರ್ ಹೋಲ್ಡರ್ಸ್ ವಿಲ್ ಪ್ರೊವೈಡ್ ಮನಿ. ಹೆಚ್ಚು ಜನ ಎಲ್ಲರೂ ಕೂಡ ಸೆಕೆಂಡ್ ಸ್ಟೇಜ್, ದಟ್ ಈಸ್ ಅಲಾಟ್ಮೆಂಟ್ ಸ್ಟೇಜಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿಯೇ ಮಾಡ್ತಾರೆ. That is why the discount will be provided on the second stage, that is under allotment stage, not in the first or final call. It is not necessary ಕೊಡಬಾರ್ದು ಅಂತ ಇಲ್ಲ, but sometimes what happens, few shareholders may not pay the first and final call money. ನಾವು ಪ್ರೀವಿಯಸ್ ಚಾಪ್ಟರಲ್ಲಿ ನೋಡಿದ್ವಿ, ದೆರ್ ವಿಲ್ ಬಿ ಫಾರ್ ಫೀಚರ್ ಆಫ್ ಶೇರ್ಸ್ ಫಾರ್ ದ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್. ಸೊ ಅದಕ್ಕೆ ಏನು ಮಾಡ್ತಾರೆ, ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ದ ಲಾಸ್ಟ್ ಸ್ಟೇಜ್, ಅಲಾಟ್ಮೆಂಟ್ ಸ್ಟೇಜಲ್ಲಿ ಮೋಸ್ಟ್ ಆಫ್ ದ ಟೈಮ್ ಡಿಸ್ಕೌಂಟ್ಸನ್ನು ಕೊಟ್ಟಿರ್ತಾರೆ. ನಾವು ದೇ ವಿಲ್ ನಾಟ್ ಸ್ಪೆಸಿಫೈ ದ್ಯಾಟ್ ಡಿಸ್ಕೌಂಟ್ in the sum. Now we have to consider that the discount will be provided under allotment stage. Okay, now in this sum, what is the face value of a share is 100. Okay, application stage ಅಲ್ಲಿ 20 rupees ಕೊಟ್ಟಿದ್ದಾರೆ, allotment stage ಅಲ್ಲಿ they have given 20 rupees. Now as I said, this is 40 rupees ಆಯಿತು. ರಿಮೈನಿಂಗ್ ಇನ್ನೂ ಎಷ್ಟಿದೆ? 60 rupees ಇದೆ. They have not said how much amount they have collected in the first and final call. According to this ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ರಿಮೈನಿಂಗ್ 60 rupees ನಮಗೆ ಉಳಿತದೆ. ವಿ ಹ್ಯಾವ್ ಟು ಟೇಕ್ ಇಟ್ ಫಾರ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಬಟ್ ಇನ್ ದಿಸ್ that discount is also included, ಅಂದರೆ 10 rupees ಡಿಸ್ಕೌಂಟಿಗೆ ಹೋಗಿದೆ. ಓಕೆ, ಇಫ್ ವಿ ಆರ್ ಕನ್ಸಿಡರಿಂಗ್ ದ್ಯಾಟ್ ಇನ್ ದ ಅಲಾಟ್ಮೆಂಟ್ ಸ್ಟೇಜ್, ದಟ್ ಮೀನ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಆ್ಯಕ್ಚುಲಿ ರಿಸೀವ್ ಮಾಡಲಿಕ್ಕೆ ಇರುವಂಥ ಹಣ 50 rupees ಮಾತ್ರ. ಯು ಕ್ಯಾನ್ ಟೇಕ್ ಇನ್ ದಿಸ್ ವೇ ಆಸ್ ವೆಲ್, ಆರ್ ಯು ಕ್ಯಾನ್ ಟೇಕ್ ಇನ್ ಒನ್ ಮೋರ್ ವೇ, ಲೈಕ್ ಫೇಸ್ ವ್ಯಾಲ್ಯೂ 100 ಆಗಿದ್ರೂ ಕೂಡ 10% ಡಿಸ್ಕೌಂಟ್ ಇರೋದ್ರಿಂದ 10 rupees ಹೋಗಿದೆ. ಎಸ್, ಅಂದರೆ ಇಶ್ಯೂ ಮಾಡಿರೋದು ವ್ಯಾಲ್ಯೂ 90 rupees ಆಗುತ್ತೆ. ದಿಸ್ 90 rupees ವಿ ಹ್ಯಾವ್ ಟು ಅಲಾಟ್ ಫಾರ್ ಈಚ್ ಸ್ಟೇಜಸ್. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇನ್ ದ ಪ್ರೀವಿಯಸ್ ಸೆಮ್ ಆ್ಯಂಡ್ ಆಲ್ ದೇ ಹ್ಯಾವ್ ಟು ಗಿವ್ ಫಾರ್ ಈಚ್ ಸ್ಟೇಜಸ್ಸಿಗೆ ಎಷ್ಟು ಹಣವನ್ನು ರಿಸೀವ್ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ರು. ಇಲ್ಲಿ ಅಪ್ಲಿಕೇಶನ್ ಸ್ಟೇಜಲ್ಲಿ ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಸ್ಟೇಜಲ್ಲಿ ಕೊಟ್ಟಿದ್ದಾರೆ. ವೆರಾಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದು ಹಣ ಎಷ್ಟು ಅಂತ ಹೇಳಿಲ್ಲ, ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳಿದ್ದಾರೆ. ದಟ್ ಈಸ್ ವೈ ವಿ ಟೇಕ್ 100 ಆಸ್ ಅ ಫೇಸ್ ವ್ಯಾಲ್ಯೂ, whereas 10 rupees is a discount. That means the value of a share will be 90 rupees. Now ಆ 90 rupees ಅಲ್ಲಿ, out of that 90 rupees, 20 rupees they had collected in the application stage, 20 will be in the allotment stage. ಹಾಗಾದರೆ ರಿಮೈನಿಂಗ್ ಎಷ್ಟು? that is nothing but 50. So total will be 90 rupees. ಎಲ್ಲಿ ಹೋಯಿತು 100 rupees ಫೇಸ್ ವ್ಯಾಲ್ಯೂದು? the 10 rupees is nothing but for the discount.
Okay, hope you people are clear with this. Now let us go with the sum. What is the first journal entry? We know company 2000 shares anna debentures anna issue ಮಾಡಿದ್ದಾರೆ. So that means the bank will receive that particular amount from all the shareholders. So bank account dated to debenture application account. How much debentures were issued? It is 20,000 debentures were issued. Application stage ಅಲ್ಲಿ ಎಷ್ಟು ರೂಪಾಯಿ ಹೇಳಿದ್ದಾರೆ? 20 rupees, and all have paid. So 40 rupees the bank 40,000 has been received by the bank. Second one is, we know we have to transfer that amount to the common account, that is 10% debenture account. So second journal entry will be debenture application account dated to debenture account. Same 40,000 we have transferred. So we have done with the application stage. The next one is the allotment stage. So what is the journal entry? Debenture allotment account debtor. Now since this is issued at a discount, 10 rupees discount alli hogide anta helidre, we have to pass a separate journal entry called discount on issue of debenture to 10% debenture. Now what is the actual value? That is nothing but allotment stage alli 20 rupees anta heli ಹೇಳ್ತಾ ಇದ್ದಾರೆ. Yes, ಅಲ್ಲಿ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೇವೆ? ನಾವು 10 rupees ಡಿಸ್ಕೌಂಟನ್ನು ಕೊಟ್ಟಿದ್ದೇವೆ. ಅಂದರೆ ಇನ್ ಟೋಟಲ್ ಡಿಬೆಂಚರ್ ಅಕೌಂಟಿಗೆ ಬರಬೇಕಾಗಿರೋದು 2000 into 30 rupees. That is nothing but 60,000. ಬಟ್ ಎಷ್ಟನ್ನು ಮಾತ್ರ ನಾವು ರಿಸೀವ್ ಮಾಡ್ತೇವೆ? ದಟ್ ಈಸ್ ಓನ್ಲಿ 40,000 ವಿಲ್ ಬಿ ರಿಸೀವ್ಡ್, whereas 20,000 is a nothing but the discount provided to the debenture holders. Now what is the next one? Fourth one, receiving the amount. Bank account dated to debenture allotment. That is nothing but only 40,000 has been received. ಯಾಕೆ 40,000? 20,000 is nothing but the discount provided. ಆ ಹಣವನ್ನು ನಾವು ರಿಸೀವ್ ಮಾಡೋದಿಲ್ಲ. ರಿಸೀವ್ ಮಾಡೋದೆಷ್ಟು? allotment stage ಇದು. That is 2,000 share into 20. That is nothing but 40,000 rupees. This is about the allotment stage. What is the next one? First and final call. As I said, sum ಅಲ್ಲಿ ಹೇಳಲಿಲ್ಲ. They have not told us what is the value for the first and final call. So ನಾವೇನು ಮಾಡಿದ್ವಿ? 100 rupees ಫೇಸ್ ವ್ಯಾಲ್ಯೂ, ಅದರಲ್ಲಿ 10 rupees ಡಿಸ್ಕೌಂಟಿಗೆ ಹೋದರೆ 90 rupees ಇದ್ದು ಶೇರ್ಸನ್ನು ಫೇಸ್ ವ್ಯಾಲ್ಯೂ ಅಲ್ಲಿ ಇಶ್ಯೂ ಮಾಡಿದ್ದಾರೆ ಡಿಬೆಂಚರ್ಸನ್ನು. ಅದರಲ್ಲಿ 20 rupees is for application, 20 rupees is for allotment, and remaining 50 rupees whatever is there we are going to receive under first and final call. So we are considering 50 rupees for first and final call. Debenture first and final call account dated to 10% debenture account. That is, in the final call we are going to receive 1 lakh, and the next is to receive that amount bank account dated to first and final call account, that is 1 lakh rupees is going to receive. This is about the issue of debentures at discount.